ಫ್ರೆಂಡ್ಸ್ ಬನ್ನಿ, ಇವತ್ತು ಮಾನಸ ಗಂಗೋತ್ರಿಯ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಫೈನಲ್ ಮ್ಯಾಚ್ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿರುವಂತೆ ಪಂಜಾಬ್ ದ ಶೇರ್ಸ್ ವರ್ಸಸ್ ಚೆನ್ನೈ ರೈನೋಸ್ ತಂಡದ್ದು ನಡೀತಾ ಇದೆ ಮ್ಯಾಚ್ ಇವತ್ತು. ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ಸೊ ನಾನು ಹೊರಗಿಂದ ಹೋಗ್ತಾ ಇದ್ದೀನಿ. ನೆನ್ನೆ ಅಷ್ಟು ಕ್ರೌಡ್ ಖಂಡಿತ ಇಲ್ಲ, ಯಾಕೆಂದ್ರೆ ನಿನ್ನೆ ಕರ್ನಾಟಕ ವರ್ಸಸ್ ಚೆನ್ನೈ ಇತ್ತು, ಹಾಗಾಗಿ ಸಾಕಷ್ಟು ಕ್ರೌಡ್ ಇತ್ತು. ಇವತ್ತು ಫೈನಲ್ ಮ್ಯಾಚ್ ಇದೆ, ಆದ್ರೆ ಅಷ್ಟೇನು ಕ್ರೌಡ್ ಕಾಣಿಸ್ತಾ ಇಲ್ಲ. ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಇವತ್ತು ಒಳಗಡೆ ಕ್ರೌಡ್ ಇತ್ತು, ಬಟ್ ನೆನ್ನೆ ಅಷ್ಟಿರಲಿಲ್ಲ. ನೆನ್ನೆ ತುಂಬಾ ಕ್ರೌಡ್ ಇತ್ತು. ಸೊ ನೀವು ಲೆಫ್ಟ್ ಸೈಡಲ್ಲಿ ಸೀಟೆಲ್ಲ ಫಿಲ್ ಆಗಿದೆ, ಬಟ್ ಈ ರೈಟ್ ಸೈಡ್ ಕಡೆ ನೋಡಿದ್ದೆ ಆದರೆ ಸಾಕಷ್ಟು ಸೀಟ್ಗಳು ಖಾಲಿ ಇದೆ. ಐ ಥಿಂಕ್ ನೆನ್ನೆ ಕರ್ನಾಟಕ ವರ್ಸಸ್ಸು ಚೆನ್ನೈ ಇದ್ದಿದ್ದರಿಂದ ಸಾಕಷ್ಟು ಜನ ಬಂದಿದ್ರು ಅಂತ ಅನಿಸುತ್ತೆ. ಸೊ ಇವತ್ತು ಫೈನಲ್ ಮ್ಯಾಚ್ ಆದರೂ ಕೂಡ ಹೆಚ್ಚಿಗೆ ಜನಗಳು ಬಂದಿಲ್ಲ ಅಂತ ನನಗನ್ನಿಸ್ತು. ಬನ್ನಿ ನಾವು ನೋಡೋಣ ಒಳಗಡೆ ಯಾವ ಥರ ಕ್ರಿಕೆಟ್ ನಡೀತಾ ಇದೆ ಮತ್ತು ಆಡ್ತಾ ಇದ್ದಾರೆ ಅಂತೇಳಿ, ಎಷ್ಟು ಬಾಲ್ಸು, ರನ್ನು, ಇದೆಲ್ಲವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಾ 7.2 ಓವರ್ಸ್ಗೆ 63 ರನ್ನು, 2 ವಿಕೆಟ್ ಆಗಿತ್ತು. ಸೊ 10 ಓವರ್ಗಳು ಫಸ್ಟ್ ಇನ್ನಿಂಗ್ಸ್ ನಡೀತಾ ಇತ್ತು ನಾನು ಹೋಗಿದ್ದಾಗ. ಸೊ ಫಸ್ಟ್ ಸೈಡು ಬ್ಯಾಟಿಂಗನ್ನು ಚೆನ್ನೈ ಅವರು ಮಾಡ್ತಾಯಿದ್ರು. ಫ್ರೆಂಡ್ಸ್, ಒಳ್ಳೆ ಸೂಪರ್ ಶಾಟನ್ನೇ ಹೊಡೆದ್ರು ಕೂಡ ಒಳ್ಳೆ ಕ್ಯಾಚನ್ನು ಹಿಡಿದ್ರು. ಸೊ 1 ವಿಕೆಟು ಹೋಯಿತು. ಸೊ ಅಲ್ಲಿಗೆ 3 ವಿಕೆಟು ಚೆನ್ನೈ ಅವ್ರದ್ದು ಹೋದಂಗಾಯಿತು. ಬರ್ತಾ ಇದೆ
ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಒಳ್ಳೆ ಶಾಟ್, ಆದರೆ ಉತ್ತಮವಾದಂಥ ಕ್ಯಾಚನ್ನು ಹಿಡಿದ್ರು ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು ವಿಕೆಟು ಹೋಯಿತು. ಕೊನೆ ಬಾಲಲ್ಲಿ ಒಂದು ಸಿಕ್ಸನ್ನು ಹೊಡಿತಾರೆ. ಸೊ ಟೋಟಲ್ 10 ಓವರಿಗೆ ಚೆನ್ನೈ ರನ್ನರ್ಸ್ ಅವ್ರದ್ದು ಸ್ಕೋರ್ ಬಂದು 89 ರನ್ಗೆ 5 ವಿಕೆಟ್ ಆಗಿರುತ್ತೆ. ಇದು ಅವ್ರಿಗೆ ಕೊಟ್ಟಿರುವಂಥ ಟಾರ್ಗೆಟು. ಫ್ರೆಂಡ್ಸ್, ಇದು ನಾನು ಹೋಗಿದ್ದಾಗ ನಡೀತಿದ್ದಂಥ ಮ್ಯಾಚನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.